ಹಾಯ್ ಹಲೋ ನಮಸ್ತೆ, ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಈ ಮಾವಿನ ಹಣ್ಣು ಅಂದರೆ ಏನೋ ಒಂಥರ ಎಮೋಷನ್ ಅಲ್ವಾ. ಬಿಕಾಸ್ ಎಲ್ಲ ಸೀಸನಲ್ಲೂ ಇದು ಸಿಗಲ್ಲ ನೋಡಿ. ಈ ಟೈಮಲ್ಲಿ ಒಂದು ಸಿಚುವೇಶನ್ ಏನು ನೆನಪಾಗತ್ತೆ ಅಂತಂದರೆ, ಆವಾಗ ಸಮ್ಮರ್ ಹಾಲಿಡೇಸ್ ಎಲ್ಲ ಬಂದರೆ ಅಜ್ಜಿ ಮನೆಗೆ ಹೋಗ್ತಿದ್ವಿ ಅಲ್ವಾ. ಅಲ್ಲಿ ಅಕ್ಕಪಕ್ಕದಲ್ಲೇ ಮಾವಿನಕಾಯಿ ಮರಗಳು ತುಂಬ ಸಿಗ್ತಿದ್ವು. ಆ ಮಾವಿನಕಾಯಿಗಳಲ್ಲಿ ಅಜ್ಜಿ ಉಪ್ಪಿನಕಾಯಿ ಹಾಕೋರು ಮತ್ತು ತಾತ ಮಾವಿನ ಹಣ್ಣು ಕುಯ್ದು ಕೊಡೋರು. ಅವಾಗೆಲ್ಲ ಕಟ್ ಮಾಡ್ಕೊಂಡೆಲ್ಲ ತಿಂತಿರಲಿಲ್ಲ, ಹಾಗಾಗಿ ತಿಂದ್ಬಿಡ್ತಾ ಇದ್ವಿ. ಹಬ್ಬಬ್ಬ ಅಂದರೆ ಮಾವಿನ ಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ವಿ. ಇವಾಗಂತೂ ಮಾವಿನ ಹಣ್ಣು ಐಸ್ ಕ್ರೀಮು ಏನೇನೋ ವೆರೈಟಿ ಡಿಶಸ್ ಎಲ್ಲ ಬಂದಿದೆ. ನಮ್ಮ ಮಕ್ಕಳಿಗಂತೂ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಅಂತೂ ತುಂಬ ಇಷ್ಟ. ಅದು ಹೊರಗಡೆ ಎಲ್ಲ ಜಾಸ್ತಿ ಕೊಡೋಕ್ಕೋಗಲ್ಲ. ಸೊ ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣಿನಿಂದ ಏನೇನಾಗುತ್ತೋ ಅದೆಲ್ಲ ಡಿಶಸ್ನ ಮಾಡಿ ಮಕ್ಕಳಿಗೆ ತಿನ್ನಿಸಿ ತುಂಬ ಖುಷಿ ಆಗ್ತಾರೆ. ಅದರಲ್ಲಂತೂ ಮಾವಿನ ಹಣ್ಣಿನ ಐಸ್ ಕ್ರೀಮು, ಫಲೂಡ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೇ ಇವತ್ತು ವೆರೈಟಿ ಆಗಿರೋ ಯಮ್ಮಿ ಆಗಿರೋ 3 ಡಿಶನ್ನು ನಾವು ಮಾಡ್ತಾಯಿದ್ದೀವಿ. ಒಂದು ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮತ್ತು ಮ್ಯಾಂಗೋ ಮಸ್ತಾನಿ ಅನ್ನೋ ಡಿಶ್ ಮಾಡ್ತಾಯಿದ್ದೀವಿ. ಕೇಳೋಕ್ಕೆ ಎಷ್ಟು ಡಿಫ್ರೆಂಟ್ ಆಗಿದೆ, ತಿನ್ನೋಕ್ಕೂ ಅಷ್ಟೇ ಡಿಫ್ರೆಂಟಾಗಿ ಯಮ್ಮಿ ಆಗಿರುತ್ತೆ. ಫೈನಲಿ ಮ್ಯಾಂಗೋ ಫಲೂಡ. ಫಸ್ಟು ಐಸ್ ಕ್ರೀಮ್ಗೆ ಏನೇನು ಬೇಕೋ ನೋಡೋಣ. ಅಫ್ಕೋರ್ಸ್ ಮ್ಯಾಂಗೋ ಮತ್ತು ಹಾಲು, ಮಿಲ್ಕ್ ಮೇಡ್, ಇದು ಕಸ್ಟರ್ಡ್ ಪೌಡರು, ವೆನಿಲಾ ಫ್ಲೇವರು, ಇದು ಮಿಲ್ಕ್ ಪೌಡರು. ನೀವು ಯಾವುದಾದ್ರೂ ಬ್ರ್ಯಾಂಡ್ ತೊಗೋಬೋದು. ಮತ್ತು ನಾವು ಸಕ್ಕರೆ ಬದಲು ಇಲ್ಲಿ ಕಲ್ಲು ಸಕ್ಕರೆ ಉಪಯೋಗಿಸ್ತಾ ಇದ್ದೀವಿ. ಸಕ್ಕರೆ ಎಲ್ಲ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ, ಅದು ಮಕ್ಕಳಿಗೆ ದೊಡ್ಡವ್ರಿಗೂ ಕೂಡ. ಸೊ ಹಾಗಾಗಿ ನಾವು ಕಲ್ಲು ಸಕ್ಕರೆ ಉಪಯೋಗಿಸ್ತಾ ಇದ್ದೀವಿ. ಮ್ಯಾಂಗೋನೆಲ್ಲ ಹೀಗೆ ಹಚ್ಚಿಟ್ಕೊಂಡಿದ್ದೀವಿ. ಈಗ ಒಂದು ಲೀಟ್ರಷ್ಟು ಹಾಲು ತೊಗೊಂಡಿದ್ದೀವಿ. ಅದಕ್ಕೆ ಕಲ್ಲು ಸಕ್ಕರೆ ಹಾಕಿ ಕಾಯಿಸ್ಕೋಬೇಕು. ಅದು ಕಾಯ್ತಾ ಇರಬೇಕಾದ್ರೆ ನೆಕ್ಸ್ಟು ಕಸ್ಟರ್ಡ್ ಪೌಡರನ್ನು ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀವಿ. ನೋಡಿ, ಚೆನ್ನಾಗಿ ಗಂಟಿಲ್ಲದೆ ಹೀಗೆ ಮಿಕ್ಸ್ ಮಾಡಬೇಕು. ನಂತರ ಕುದೀತಾ ಇರೋ ಹಾಲಿಗೆ ಕಸ್ಟರ್ಡ್ ಮಿಕ್ಸನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ಬೇರೆಯವರೆಲ್ಲ ವಿಪ್ಪಿಂಗ್ ಕ್ರೀಮ್ ಎಲ್ಲ ಬಳಸ್ತಾರೆ, ಅದೆಲ್ಲ ತುಂಬ ಕಷ್ಟ. ಬೀಟರು ತುಂಬ ಜನದ ಮನೇಲಿ ಇರಲ್ಲ. ಸೊ ನಾವು ಈಸಿಯಾಗಿ ಕ್ವಿಕ್ಕಾಗಿ ಮಾಡೋದನ್ನೇ ತೋರಿಸೋದು. ಆಲ್ಮೋಸ್ಟು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟು ಹಾಕೋಗಿ ಬಿಡಬಾರ್ದು. ನೋಡಿ, ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡಬೇಕು. ಈ ಕಸ್ಟರ್ಡ್ ಮಿಕ್ಸಲ್ಲಿ ಕಾರ್ನ್ಫ್ಲೋರ್ ಇರೋದ್ರಿಂದ ಅದು ತಿಕ್ಕಾಗತ್ತೆ. ಕಸ್ಟರ್ಡ್ ಫ್ಲೇವರಲ್ಲಿ ತುಂಬ ಫ್ಲೇವರ್ ಬರುತ್ತೆ. ನಾವಿಲ್ಲಿ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀವಿ, ಏಕೆ ಅಂದರೆ ಮ್ಯಾಂಗೋ ಫ್ಲೇವರ್ ಸ್ವಲ್ಪ ಎನ್ಹಾನ್ಸ್ ಆಗಬೇಕು. ಇದು ಸ್ವಲ್ಪ ಕಮ್ಮಿ ಫ್ಲೇವರ್ ಕೊಡುತ್ತೆ. ಆ ಮಿಲ್ಕ್ ಮತ್ತು ಕಸ್ಟರ್ಡ್ ಮಿಕ್ಸ್ಚರ್ನ ಸ್ವಲ್ಪ ತಣ್ಣಗಾಗೋಗ್ಬಿಟ್ಟು ನೆಕ್ಸ್ಟು ಮ್ಯಾಂಗೋ ಪಲ್ಪನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಒಂದು ಮಿಕ್ಸ್ಚರ್ ಮಾಡ್ಕೋಬೇಕು. ಅದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಮ್ಯಾಂಗೋ ಪಲ್ಪ್, ಒಂದು 3/4 ಕಪ್ಪಷ್ಟು ಮಿಲ್ಕ್ ಪೌಡರ್, ಒಂದು ಅರ್ಧ ಕಪ್ಪಷ್ಟು ಕಂಡೆನ್ಸ್ ಮಿಲ್ಕ್. ಇದಕ್ಕೆ ಸಕ್ಕರೆ ಏನು ಆ್ಯಡ್ ಮಾಡೋದು ಬೇಡ, ಬಿಕಾಸ್ ನಾವು ಹಾಲಿಗೆ ಕಲ್ಲು ಸಕ್ಕರೆನ ಹಾಕಿದ್ದೀವಿ. ಈ ಎಲ್ಲ ಒಂದು ಇಂಗ್ರೀಡಿಯೆಂಟ್ನ ನೀವು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಗ್ರೈಂಡ್ ಇಟ್ಕೊಂಡಿರುವಂಥ ಮಿಕ್ಸ್ಚರ್ನ ಒಂದು ಸ್ವಲ್ಪ ಎತ್ತಿಟ್ಕೊಳ್ಳಿ. ಇನ್ನು ಮಿಕ್ಕಿರೋವಂಥ ಮಿಕ್ಸ್ಚರ್ನ ನೀವು ಹಾಲು ಮತ್ತು ಕಸ್ಟರ್ಡ್ ಮಿಕ್ಸ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಹೊಂದ್ಕೋಬೇಕು ಒಂದಕ್ಕೊಂದು. ಆ ರೀತಿ ಮಿಕ್ಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಮಿಕ್ಸ್ಚರನ್ನು ನೀವು ಮ್ಯಾಂಗೋ ಮಿಕ್ಸ್ಚರನ್ನು ಎತ್ತಿಟ್ಕೋಬೇಕು. ಅದೇನಕ್ಕೆ ಅಂತ ನಾವು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀವಿ. ಬಿಕಾಸ್ ನಾವು ಇನ್ನೂ ಮತ್ತೆ 2 ಮ್ಯಾಂಗೋ ಮಸ್ತಾನಿ ಮತ್ತು ಫಲೂಡ ಮಾಡ್ತಿದ್ದೀವಲ್ವ, ಅದಕ್ಕೆ ಬೇಕಾಗತ್ತೆ. ನೋಡಿ, ಆಗಿದೆ. ಆ ಒಂದು ಮಿಕ್ಸ್ಚರ್ ತಣ್ಣಗಾದಮೇಲೆ ನೀವು ಒಂದು ಬೌಲಿಗೆ ಹಾಕಿ ಮೇಲ್ಗಡೆ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿ ನೀವು ಓವರ್ ನೈಟ್ ರೆಫ್ರಿಜರೇಟ್ ಮಾಡಬೇಕು.
ನೋಡಿ ಇವಾಗಲೇ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ. ಈಗಿರುವಾಗಲೇ ತಿನ್ಬಿಡೋಣ ಅನಿಸುತ್ತೆ, ಬಟ್ ವೆಯ್ಟ್ ಮಾಡಲೇಬೇಕು. ರೆಫ್ರಿಜರೇಟ್ ಮಾಡಿದ ಮೇಲೆ ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ. ವಾವ್, ನೋಡಿ ಅದು ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ. ಡ್ರೈ ಫ್ರೂಟ್ಸ್ ಜೊತೆ ತಿಂತಾಯಿದ್ರೆ ಎಲ್ಲ ಒನ್ ಮೋರ್ ಅನ್ನಬೇಕು. ನಮ್ಮ ಮಕ್ಕಳಂತೂ ಒನ್ ಮೋರ್ ಅಂದ್ಕೊಂಡೇ ತಿಂದರು. ನೋಡಿ ಆ ಕಲರ್ ನೋಡಿ ನ್ಯಾಚುರಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಧ್ಯ ಪಲ್ಪ್ ಸಿಗುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ ಸಮ್ಮರ್ ಮುಗಿತಾ ಇರೋದ್ರಿಂದ ಎಲ್ಲರೂ ಫಟಾಫಟ್ ಈ ರೆಸಿಪಿ ಮಾಡಿ ಎಂಜಾಯ್ ಮಾಡಿ, ಮಕ್ಳಿಗೂ ಕೊಡಿ. ಈ ಒಂದು ಮ್ಯಾಂಗೋ ಐಸ್ ಕ್ರೀಮ್ನ ನಾವು ಫಲೂದಾಗೂ ಯೂಸ್ ಮಾಡ್ಕೋಬೋದು. ಆಲ್ಮೋಸ್ಟ್ ಹಾಗೇ ಖಾಲಿ ಮಾಡಿಬಿಟ್ವಿ ನಾವು ಇದನ್ನು. ಈಗ ನೆಕ್ಸ್ಟ್ ಐಟಮ್ ಏನು ಮಾಡ್ತಿದ್ದೀವಿ ಅಂದರೆ ಮ್ಯಾಂಗೋ ಮಸ್ತಾನಿ. ನೋಡಿ ಆವಾಗಲೇ ಎತ್ತಿಟ್ಕೊಂಡಿದ್ವಲ್ಲ ಮ್ಯಾಂಗೋ ಮಿಕ್ಸ್ಚರು, ಅದು ಇದು ಮ್ಯಾಂಗೋ ಮಿಲ್ಕ್ ಪೌಡರ್ ಮತ್ತು ಕಂಡೆನ್ಸ್ ಮಿಲ್ಕ್ ಹಾಕಿರೋವಂಥ ಮಿಕ್ಸ್ಚರು. ಅದನ್ನು ಒಂದು ಗಾಜಿನ ಗ್ಲಾಸಿಗೆ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಮ್ಯಾಂಗೋನ ಹಾಕಿ ನೋಡಿ ಫಸ್ಟು ಲೇಯರು ನೀವು ಮ್ಯಾಂಗೋ ಹಾಕಬೇಕು. ನೆಕ್ಸ್ಟು ಮ್ಯಾಂಗೋ ಪಲ್ಪ್ನ ಮಿಕ್ಸ್ಚರ್ ಹಾಕ್ತಾಯಿದ್ದೀವಿ. ಆವಾಗಲೇ ಐಸ್ ಕ್ರೀಮ್ಗೆ ರೆಡಿ ಮಾಡ್ಕೊಟ್ಟು ಇಟ್ಕೊಂಡಿದ್ವಲ್ಲ, ಅದು ಇದು. ನೋಡಿ ಒಂದು 3-4 ಸ್ಪೂನ್ ಅಷ್ಟು ಹಾಕಬೇಕು. ಎಲ್ಲ ಲೇಯರು ಈಕ್ವಲ್ ಆಗಿರಬೇಕು, ಆವಾಗ ಚೆನ್ನಾಗಿರುತ್ತೆ. ಇವಾಗ ಮ್ಯಾಂಗೋ ಐಸ್ ಕ್ರೀಮ್ನ ಹಾಕ್ತಾಯಿದ್ದೀವಿ. ಈ ಒಂದು ರೆಸಿಪಿ ಮ್ಯಾಂಗೋ ಲವರ್ಸ್ಗೆ ಟ್ರೀಟ್ ಅಂತಲೇ ಹೇಳ್ಬೋದು. ಫುಲ್ ಮ್ಯಾಂಗೋ ಇಶ್ ಆಗಿರುತ್ತೆ, ಸೂಪರಾಗಿರುತ್ತೆ. ಒಂದು ಲೋಟ ತಿಂದವ್ರು ಇನ್ನೊಂದು ಲೋಟನೂ ಕೇಳ್ತಾರೆ. ಲಾಸ್ಟಲ್ಲಿ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಡ್ರೈ ಫ್ರೂಟ್ಸ್ ಹಾಕಿ. ನಾವಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ಹಾಕಿದ್ದೀವಿ. ಈಗ ನೆಕ್ಸ್ಟ್ ಡಿಶ್ಶು ಮ್ಯಾಂಗೋ ಫಲೂದಾಗೆ ಏನೇನು ಬೇಕು ನೋಡೋಣ. ಮ್ಯಾಂಗೋನ ಕಟ್ ಮಾಡ್ಕೊಂಡು ಇಟ್ಟಿರೋಂಥ ಪೀಸಸ್ಸು, ಡ್ರೈ ಫ್ರೂಟ್ಸು, ಇದು ಜೆಲ್ಲಿ. ನಿಮ್ಗೆ ಆಲ್ಮೋಸ್ಟ್ ಬೇಕ್ರಿಲಿ ಅಂಗಡಿಲೆಲ್ಲ ಸಿಗುತ್ತೆ, ಮನೇಲೂ ಮಾಡ್ಕೋಬೋದು. ನೆಕ್ಸ್ಟು ಚಿಯಾ ಸೀಡ್ಸ್ನ ನೀರಲ್ಲಿ ಸೋಕ್ ಮಾಡಿಟ್ಟಿದ್ದೀವಿ, ಡ್ರೈ ಫ್ರೂಟ್ಸು, ಮತ್ತು ಬೇಯಿಸ್ಕೊಂಡು ಇಟ್ಕೊಂಡಿರೋವಂಥ ಶೇವ್ಗೆ. ಮಾಮೂಲಿ ಶೇವ್ಗೆನೇ ನೀವು ಯೂಸ್ ಮಾಡ್ಬೋದು. ನೋಡಿ ಫಸ್ಟು ಒಂದು ಗಾಜಿನ ಲೋಟಕ್ಕೆ ಶೇವ್ಗೆ ಹಾಕ್ತಾಯಿದ್ದೀವಿ, ಫಸ್ಟ್ ಲೇಯರು. ನೆಕ್ಸ್ಟು ಜೆಲ್ಲಿ ಹಾಕಿದ್ದೀವಿ. ಜೆಲ್ಲಿ ಪೌಡರ್ಗಳೆಲ್ಲ ಸಿಗುತ್ತೆ, ಈಸಿಯಾಗಿ ನೀವು ನೀರಲ್ಲಿ ಮಿಕ್ಸ್ ಮಾಡಿ ರೆಫ್ರಿಜರೇಟ್ ಮಾಡಿ ಯೂಸ್ ಮಾಡ್ಕೋಬೋದು. ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಸಿಗುತ್ತೆ. ನೆಕ್ಸ್ಟು ಎತ್ತಿಟ್ಕೊಂಡಿದ್ವಲ್ಲ ಮ್ಯಾಂಗೋ ಮಿಕ್ಸ್ಚರ್, ಅದನ್ನು ಹಾಕ್ತಾಯಿದ್ದೀವಿ. ನೆಕ್ಸ್ಟು ಡ್ರೈ ಫ್ರೂಟ್ಸು, ಖರ್ಜೂರ, ದ್ರಾಕ್ಷಿ ಮತ್ತು ಅಂಜೂರ. ಇದು ಥರ್ಡ್ ಲೇಯರು. ಫಸ್ಟ್ ಲೇಯರು ಶೇವ್ಗೆ, ನೆಕ್ಸ್ಟ್ ಲೇಯರು ಮ್ಯಾಂಗೋ ಮಿಕ್ಸ್ಚರು, ಥರ್ಡ್ ಲೇಯರು ಡ್ರೈ ಫ್ರೂಟ್ಸು, ಹಾಗೆ ಫೋರ್ತ್ ಲೇಯರು ಚಿಯಾ ಸೀಡ್ಸು. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು, ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಹಾಗೆ ತಿನ್ಬೇಕಾದ್ರೆ ಒಂದು ಕ್ರಂಚಿ ಟೆಕ್ಸ್ಚರ್ ಆಗಿ ಸಿಗುತ್ತೆ, ತುಂಬ ಮಜಾ ಕೊಡುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೆಕ್ಸ್ಟ್ ಲೇಯರು ಮ್ಯಾಂಗೋ ಐಸ್ ಕ್ರೀಮು. ಮ್ಯಾಂಗೋ ಐಸ್ ಕ್ರೀಮ್ ಅಂತೂ ಇಲ್ಲಿ ನೋಡ್ತಾ ಇದ್ರೆ ವಿಡಿಯೋದಲ್ಲಿ ತಿನ್ನಬೇಕು ಅನಿಸ್ತಾ ಇದೆ ನನಗೆ.
ಲಾಸ್ಟ್ ಫೈನಲ್ ಆಗಿ ಡ್ರೈ ಫ್ರೂಟ್ಸ್ ಮತ್ತೊಮ್ಮೆ ಗೋಡಂಬಿ ಮತ್ತು ಬಾದಾಮಿ, ಇದು ಅಷ್ಟೇ ಒಂದು ರೀತಿ ಕ್ರಂಚ್ ಕೊಡುತ್ತೆ, ಟೆಕ್ಸ್ಚರ್ ಕೊಡುತ್ತೆ. ನೋಡಿದ್ರಲ್ಲ, ಒಂದು ಐಸ್ ಕ್ರೀಮಲ್ಲಿ ಇನ್ನು 2 ಡಿಶ್ ನಾವು ಮಾಡಿಬಿಟ್ವಿ. ನೋಡಿ, ಮ್ಯಾಂಗೋ ಮಸ್ತಾನಿ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಮ್ಯಾಂಗೋ ಫಲೂಡಾ, ವಾವ್ ಸಕ್ಕತ್ತಾಗಿತ್ತು. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.